ಇನ್ನು ಸದನದಲ್ಲಿ ಗೃಹಲಕ್ಷ್ಮಿ ಗದ್ದಲ ಕೋಲಾಹಲ ನಡೀತಾ ಇದೆ. ಕಲಾಪ ಶುರು ಆಗ್ತಾ ಇದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ವಿಚಾರವನ್ನ ಎಗೇನ್ ಪ್ರಸ್ತಾಪ ಮಾಡುವಂತ ಕೆಲಸ ಮಾಡಿದ್ದಾರೆ. ಈ ಗೃಹಲಕ್ಷ್ಮಿಯ 5,000 ಕೋಟಿ ರೂಪಾಯಿ ಹಣ ಎಲ್ಲೋಯ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳಿಂದಲೂ ಕೂಡ ಇದೇ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಸೆಷನ್ ನಲ್ಲಿ ಏನ್ ಮಾತನಾಡ್ತಾ ಇದ್ದಾರೆ ನೋಡೋಣ. ಬಯಸ್ತೇನೆ ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ. ಯಾಕಂತಂದರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೀನಿ. ನನಗೆಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ. ನಾನು ಖಂಡಿತವಾಗ್ಲೂ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ. ಯಾಕೆ 2 ತಿಂಗಳದ ವ್ಯತ್ಯಯ ಆಯಿತು, ಆಗಿದ್ರೆ ಅದನ್ನು ಮಾತಾಡಿ ಆದಷ್ಟು ಶೀಘ್ರದಲ್ಲೇ, ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನು ಆಗಲಿಲ್ಲ ಅಂತಂದರೆ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದರ ಅರ್ಥ ಆ ದುಡ್ಡನ್ನು ಬೇರೆ ಕಡೆ ಡೈವರ್ಟ್ ಆಯಿತು, ಅದಾಯಿತು ಇದಾಯಿತು ಅಂತಲ್ಲ. ಬಟ್ ಒಂದೇ ಮಾತನ್ನು ಹೇಳ್ತೀನಿ, 2 ತಿಂಗಳದ್ದು ಅವ್ರು ಹೇಳ್ತಾರಲ್ಲ ಲಾಸ್ಟ್ ಮುಗಿಸ್ಲಿಲ್ಲ, ಅವ್ರು ಮುಗಿಸೋ ಮುಂಚೆ ಹೇಳ್ತೀರಿ ಮಾತಾಡ್ತಾರೆ. ಕೂತ್ಕೊಳ್ಳೊಮ್ಮೆ ಶಿವಲಿಂಗ ಅವ್ರು ಆಯ್ತು, ಅವ್ರು ತಪ್ಪ ನೀವ್ಯಾಕೆ ತಪ್ಪು ಮಾಡ್ತೀರಿ? ಆಯ್ತು ಒಮ್ಮೆ ಕೂತ್ಕೊಳ್ಳಿ, ಈಗ ಆಯ್ತು ಕೂತ್ಕೊಳ್ಳಿ. ಶಿವಲಿಂಗ ಅವ್ರೆ ಕೂಡ್ರಿ ನೀವು ಜರ. ಆಯ್ತು ಅವ್ರು ಉತ್ತರ ಕೊಡ್ಲಿಕ್ಕೆ ಕಂಪ್ಲೀಟ್ ಮಾಡ್ಲಿ. ಕಂಪ್ಲೀಟ್ ಮಾಡಿ ಆಯ್ತು. ಅವ್ರು ನೋಡಿ ಅವರು ಬಂದು ಉತ್ತರ ಕೊಡ್ತಾ ಇದ್ದಾರೆ, ಉತ್ತರ ಕರೆಕ್ಟ್ ಕೇಳಿ, ಆಮೇಲೆ ಮತ್ತೆ ಹೆಚ್ಚು ಮಾತಾಡಿ. ನಿಮ್ಗೆ ಪುರಾಣ ಬೇಡ ಆಗ್ತದ? ಆಯ್ತು, ಈಗ ಒಂದ್ ಸೆಕೆಂಡ್ ಮಾತಾಡ್ಲಿ. ಆಯ್ತು ಕೂತ್ಕೊಳ್ಳಿ ಮೈ ಕಂಪ್ಲೀಟೆಡ್ ಮೈ ದಿಸ್ ಒನ್. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ. ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಅಧ್ಯಕ್ಷರೇ ನೋಡಿ, ಇಲ್ಲಿ ಸದನಕ್ಕೆ ತಪ್ಪುದಾರಿ ಕೊಟ್ಟಿರೋದು ಸ್ಪಷ್ಟ ಆಯ್ತು. ಅವರೇ ಹೇಳಿದ್ದಾರೆ, ನನಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ನಾನು ಹೇಳ್ಬೇಕಲ್ಲ, ತಪ್ಪಾಗಿದೆ ಅಂತ ಹೇಳ್ಬೇಕಲ್ಲ. ಎಲ್ಲಿ ಹೇಳಿದ್ರು? ನಿಮ್ಗೆ ಯಾರಾದ್ರೂ ಬೇಜಾರಾದ್ರೆ? ನಮ್ಗೆಲ್ಲ ಬೇಜಾರಾಗಿರೋದು ಯಾರು 1,26,00,000 ಜನ ಇದ್ದಾರೆ, ಅವ್ರು ಬೇಜಾರಾಗಿರೋದು, ಅವ್ರಿಗೆ ನೋವಾಗಿರೋದು. ಅದ ಹೇಳಿದಾರ? ಅಲ್ಲಲ್ಲ, ಒಂದೇ ನಿಮಿಷ. ಅವ್ರು ಇಷ್ಟೆಲ್ಲ ಹೇಳಿದ್ರಲ್ಲ, ನಾ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಏನಾರು ಹೇಳಿದ್ರ? ಮುಖ್ಯಮಂತ್ರಿ ಉತ್ತರ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಹೇಳಿಲ್ಲ, ಕ್ಷಮಾಪಣೆ ಕೇಳಿಲ್ಲ. ತೆಗ್ಸಿ ಕೊಡಿ ನನಗೆ, ತೆಗ್ಸಿ ಕೊಡಿ ನನಗೆ. ಬೇರೆ ನೀವು ಕೂತ್ಕೊಂಡು ಯಾಕೆ ಮಾತಾಡ್ತೀರಿ? ಸಮಸ್ಯೆ ಬಗೆಹರಿಸಿದ ಉಂಟು ಮಾಡ್ಲಿಕ್ಕಿದ್ರೆ ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಹಾಗೂ ಉಪನಾಯಕರು ಅವರು ಮಾತನಾಡುವಾಗಲೇ ಎದ್ದೆದ್ದನ್ನು ಮಾಡಿದರು. ಆದಾಗ್ಯೂ ಅವರು ತಮ್ಮ ಸಂಪೂರ್ಣ ಉತ್ತರ ಹೇಳೋದಕ್ಕೆ ತಾವು ಅನುಕೂಲಿಸಿದ್ರಿ. ಈ ಸಂದರ್ಭದೊಳಗೆ ಅವ್ರು ಏನೇನು ಶಬ್ದ ಹೇಳಿದ್ರು ಅದನ್ನು ಅವರು ಗಮನಿಸಿದರು. ವಿಷಾದ ವ್ಯಕ್ತ ಮಾಡುವಂಥ ಅವರ ನುಡಿಗಳನ್ನು ನೀವು ಕೇಳಿದ್ದೀರಿ. ಅದು ಏನ್ರಿ
ಸ್ಪೀಕರ್ ಇದ್ದಾರೆ, ನಮ್ಮ ಕಿವಿಗೆ ಕೇಳ್ಯಾವು. ಇದು ಉದ್ದೇಶಪೂರ್ವಕಲ್ಲ ಅಧ್ಯಕ್ಷರು, ಇದು ಕೇಳಲಿಲ್ಲ ಅಂದ್ರೆ ಅಲ್ಲ ಈ ಗೃಹಲಕ್ಷ್ಮಿ ಆಯ್ತು, ಈ ಸ್ಥಳೀಯ ಸಂಸ್ಥೆಗಳ 15ನೇ ಹಣಕಾಸು ದುಡ್ಡು ಏನ್ ಮಾಡ್ಬೇಕು? ಕರೆಂಟ್ ಬಿಲ್ ಕೊಟ್ಟಿಲ್ಲ. ಪ್ಲೀಸ್ ಕೂತ್ಕೊಳ್ಳಿ. ಆಯ್ತು ಮತ್ತೆ ಮಾತಾಡಿ, ನೀವು ಮಾತಾಡಿ, ಇದು ಮುಗಿಲಿ. ಮತ್ತೆ ಮಾತಾಡಿದಲ್ಲ ಆ ಮಾತನ್ನ ಅವರು ಹೇಳಿದ್ರು. ಅದಕ್ಕೆ ಈ ವಿಷಯ ಇಲ್ಲಿಗೆ ಮುಗಿಸಿ ಮುಂದಿನ ವಿಷಯ ಮೊನ್ನೆ ಅಧ್ಯಕ್ಷರೇ, ಮಹೇಶ್ ತೆಂಗಿನಕಾಯಿ ಅವರು ಕೇಳಿದ ಪ್ರಶ್ನೆಗೆ ಸದನದಲ್ಲಿ ಅವತ್ತು ಅವ್ರು ಕೊಟ್ಟಿರುವಂತ ಉತ್ತರ ತಪ್ಪಿತ್ತು ಅನ್ನುವಂಥದ್ದು ನಂತರದ ನಮಗೆ ಬಂದಿರುವಂಥ ದಾಖಲೆಗಳ ಮುಖಾಂತರ ನಿಮ್ಗೆ ಗಮನಕ್ಕೆ ತಂದಿದ್ದೀವಿ. ಇವತ್ತು ಅವರು ಅದನ್ನ ನನ್ನ ಉದ್ದೇಶಪೂರ್ವಕವಾಗಿ ಅಲ್ಲ ಕೊಟ್ಟಿದ್ದು ಅನ್ನೋದನ್ನು ಕೂಡ ಅವರೇ ಮಾಡಿದ್ದಾರೆ. ಪದೇ ಪದೇ ಗೃಹಲಕ್ಷ್ಮಿ ಯೋಜನೆ ಬಹಳ ಒಳ್ಳೆ ಯೋಜನೆ, ಇದು ನಾವು ಒಪ್ಕೊಂಡು ನಾವೇನಿಲ್ಲ ಅಂತ ನಾನು ಹೇಳಲಿಲ್ಲ. 2 ತಿಂಗಳು ಆಗಸ್ಟ್ ತನಕ ಕೊಟ್ಟಿದ್ದೀವಿ ಅಂತ ಒಬ್ರು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡ್ರು, ಆಗಸ್ಟ್ ತನಕ ಕೊಟ್ಟಿದ್ದೀವಿ ಅಂತ. ನಂತರ ಮತ್ತೆ ಕರೆಕ್ಷನ್ ಮಾಡ್ಕೊಳ್ತಾ ಇರೋದೇನು ಅಂತಂದ್ರೆ, ಇಲ್ಲ ಆಗಸ್ಟ್ ಫೆಬ್ರವರಿ ಮತ್ತು ಮಾರ್ಚ್ ಆಗಿಲ್ಲ ಅಂದ್ರೆ ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರೋದು, ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ, ಆದರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ, ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ನೀವು 3 ದಿನ ಮಾರ್ಚ್ ಇದು ಲಾಂಗ್ ಜಂಪ್ ನಮಗೆ ಇನ್ನೂ ಫೆಬ್ರವರಿ ಮಾರ್ಚ್ ಕೊಡದಲೆ ಏಪ್ರಿಲ್ ಮೆತ್ತೆ ಒಪ್ಕೊಂಡ್ಬಿಡಿ ಅಷ್ಟೇ. ಕ್ವಶನ್ ಇದೆ ಮಾಡ್ತಾ ಇದ್ದಾರೆ. ನಿಮಿಷ ಕೂತ್ಕೊಳ್ಳಿ. ಅಲ್ಲ, ನೀವು ಸದನಕ್ಕೆ ಬಂದು ಸದನಕ್ಕೆ ಬಂದು ಹೌದು 2 ತಿಂಗಳು ನಮ್ಗೆ ಹಾಕಿರ್ಲಿಲ್ಲ, ನಾನು ಇವತ್ತು ಹಾಕಿ ಸದನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಾವು ಮೆಚ್ಕೋತಾ ಇದ್ವಿ. ನೀವು ಅದನ್ನು ಹಾಕ್ಲಿಲ್ಲ, ಈಗ ಸುಮ್ನೆ ಹಿಂಗೆ ಹೇಳಿರಿ ಏನ್ ಅರ್ಥ ಇದೆ? ಅದಕ್ಕೆ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ, ಈ ಸರ್ಕಾರ ನ್ಯಾಯ ಕೊಡ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟ ಮಾಡಿ ನಾವು ಸುಮ್ನೆ ಒಪ್ಕೊಂಡ್ಬಿಡ್ತೀವಿ. ಒಂದ್ ನಿಮಿಷ ಸರ್, ಮಂತ್ರಿ ಸರ್ಕಾರ ದಿವಾಳಿ ಆಗಿಲ್ಲ, ನಮ್ಮ ಪಾಲನೆ ಕೊಟ್ಟಿಲ್ಲ.